ಸಾಕಷ್ಟು ವಾದ ವಿವಾದ ನಡೀತಾ ಇದೆ. ಒಂದು ಕಡೆ ಸಚಿವ ನಾಗೇಂದ್ರಗೆ ಸಿಬಿಐ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತೆ ರಾಜ್ಯಪಾಲರಿಗೆ ಈಗ ಪತ್ರವನ್ನ ಕೂಡ ಬರೆಯಲಾಗಿದೆ. ರಾಜ್ಯಪಾಲರಿಗೆ ಪತ್ರವನ್ನ ಸಿಬಿಐ ಅಧಿಕಾರಿಗಳು ಬರೆದಿದ್ದಾರೆ. ಒಂದು ಕಡೆ ನಾಗೇಂದ್ರ ಅವರು ನನ್ನ ವಿರುದ್ಧವಾಗಿ ಮಾಡ್ತಿರುವಂತಹ ಪಿತೂರಿ, ಸರ್ಕಾರಕ್ಕೆ ಅವಮಾನ ಮಾಡಬೇಕು ಅಂತ ಹೇಳಿ ವಿಪಕ್ಷಗಳು ಈ ರೀತಿ ಮಾಡ್ತಿದ್ದಾರೆ ಅಂತ. ಅದರ ನಡುವೆ ಈಗ ಸಚಿವ ನಾಗೇಂದ್ರಗೆ ಸಿಬಿಐ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾ ಇರುವಂತದ್ದು ಮತ್ತೊಂದು ಹಿನ್ನಡೆ ಅನ್ನುವಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡುವಂತೆ ರಾಜ್ಯಪಾಲರಿಗೆ ಈಗ ಪತ್ರವನ್ನ ಬರೆದಿರುವಂತದ್ದು. ರಾಜ್ಯಪಾಲರಿಗೆ ಪತ್ರವನ್ನ ಬರೆದು ಸಿಬಿಐ ಅಧಿಕಾರಿಗಳು ಈಗ ಒಂದು ರೀತಿಯ ಶಾಕ್ ಅನ್ನ ಕೊಟ್ಟಿದೆ ನಾಗೇಂದ್ರಗೆ ಮತ್ತು ಸರ್ಕಾರಕ್ಕೆ. ವಿರೋಧ ಪಕ್ಷದವರು ಯಾವುದು ಹೇಳಿಕೆ ದಾಖಲಾಗಬಾರ್ದು, ಕಡತಲ್ಲಿ ಯಾವುದು ಹೋಗಬಾರ್ದು, ಮಾಧ್ಯಮದಲ್ಲಿ ರಿಪೋರ್ಟ್ ಮಾಡಬಾರ್ದು. 2020ರಲ್ಲಿ ಕೇಂದ್ರ ಸರ್ಕಾರದ ಒಂದು ಏನು ಸ್ವಾಮಿತ್ವ ಅಂತ ಯೋಜನೆಯನ್ನ ಜಾರಿಗೆ ಮಾಡಿ ದ್ರೋಣಾಧಾರಿತ ಸರ್ವೆಯನ್ನ ಮಾಡಿಸೋದ್ರ ಮೂಲಕ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನ ಸಿದ್ಧಪಡಿಸಿ ವಿತರಿಸಲಾಗುತ್ತಿದೆ ಅಂತ ಹೇಳ್ತಾರೆ. ಈಗಾಗಲೇ 2021 6 ವರ್ಷ ಯಾವುದೇ ಜನವಸತಿ ಪ್ರದೇಶಗಳಿಗೆ ಯಾವುದೇ ಹಕ್ಕುಗಳನ್ನ ವಿತರಣೆ ಮಾಡೋದಿಲ್ಲ. ಹಂಗಾಗಿ ದಯಮಾಡಿ ಮೊನ್ನೆ ಕಂದಾಯ ಸಚಿವರು ಹಿಂದೆ ನಮ್ಮ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಅವರೇ ಆಗಿದ್ರು. ಅವರೇನು ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. 5 ಗ್ಯಾರಂಟಿಗಳು ಇವತ್ತು ದೇಶವ್ಯಾಪಿ ಒಂದು ಪಾಪ್ಯುಲರ್ ಆಗಿದೆ. ಬಹುಶಃ ಇವತ್ತು ಗ್ರಾಮೀಣ ಭಾಗದಲ್ಲಿ ಯಾರು ಗ್ರಾಮಗಳನ್ನ ಹೊರತುಪಡಿಸಿ ಮನೆ ಕಟ್ಟಿಕೊಳ್ತಾರೆ, ಅವ್ರಿಗೆ ಮನೆಗಳಿಗೆ ದಾಖಲೆ ಸಿಗ್ತಾ ಇಲ್ಲ, ಫಾರ್ಮ್ ನಂಬರ್ 9 ಸಿಗ್ತಾ ಇಲ್ಲ, ಫಾರ್ಮ್ ನಂಬರ್ 9 ಸಿಗ್ತಾ ಇಲ್ಲ. ಆ ಮನೆಗಳಿಗೆ ಕ್ರಯ ಮಾಡೋದಕ್ಕಾಗ್ತಾ ಇಲ್ಲ, ಮನೆಗಳನ್ನು ವಿಭಾಗ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅಥವಾ ಸರ್ಕಾರ ಒಂದು ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಒಂದು ಸಮುದಾಯ ಇರ್ಬೋದು, ಅಥವಾ ಯಾವುದೇ ಸರ್ಕಾರಿ ಉದ್ದೇಶಕ್ಕೂ ಕೂಡ ಸೈಟ್ ಕೊಡಬೇಕಾದ್ರೆ ಗ್ರಾಮ ಪಂಚಾಯತ್ಗಳಿಗೆ ಅಧಿಕಾರ ಇಲ್ಲ. ಇವತ್ತು ಸೈಟ್ ಕೊಡ್ತಕ್ಕಂಥ ಅಧಿಕಾರ. ಹಂಗಾಗಿ ದಯಮಾಡಿ ಮೊನ್ನೆ ಕಂದಾಯ ಸಚಿವರು ಅವರ ಹೆಸರು ಕರ್ನಾಟಕದ ಇತಿಹಾಸದಲ್ಲಿ ಬರ್ತದೆ. ಯಾಕಂದ್ರೆ ಇವತ್ತು ಗ್ರಾಮ ಠಾಣೆಗಳು ರಚನೆ ಆಗಿರ್ತಕ್ಕಂಥದ್ದು ಬ್ರಿಟಿಷರ್ ಕಾಲದಲ್ಲಿ ಆಗಿರ್ತಕ್ಕಂಥ ಗ್ರಾಮ ಠಾಣೆಗಳು ಇವತ್ತು ಅಸ್ತಿತ್ವದಲ್ಲಿದ್ದಾವೆ. ಬಹುತೇಕ ಎಲ್ಲಾ ಗ್ರಾಮಗಳು 100ಕ್ಕೆ 100 ಗ್ರಾಮಗಳು ಗ್ರಾಮ ಠಾಣೆಯಿಂದ ವಿಸ್ತರಿಸಿ ಹೊರಗಡೆ ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ. ಅವ್ರು ಯಾರು ಕೂಡ 9 ಲೆವೆಲ್ ಸಿಗ್ತಾ ಇಲ್ಲ, ಈ ಸ್ವತ್ತು ಆಗ್ತಾ ಇಲ್ಲ, ಸಾಲ ಸಿಗ್ತಾ ಇಲ್ಲ. ಇದು ಬಹಳ ಬೃಹತ್ತಾದ ಸಮಸ್ಯೆ. ಮಾನ್ಯ ಕಂದಾಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಉತ್ತರ ಕೊಡಬೇಕು. ಏನೋ ಹೊಸ ಒಂದು ನಿಮಿಷ ಏನೋ ಯಾವ್ದು ಹೇಳಿರ್ತಕ್ಕಂಥ ಉತ್ತರನ್ನ ಕೊಟ್ಟಿದ್ದೇನೆ. ಈ ಕೃಷಿ ಜಮೀನಿನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಲೂಟಿ ಮಾಡಿದ ಕಾಂಗ್ರೆಸ್ಗೆ ಹೇಳಿದಿಕ್ಕಾರ. ವಾಲ್ಮೀಕಿ ರಾಮಠಾಣ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಹೇಳಿದಿಕ್ಕಾರ. ಇಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಯಾವುದಾದ್ರು ಒಂದು ಹ್ಯಾಮ್ಲೆಟ್ ಅಲ್ಲಿ ಅಥವಾ ಒಂದು ಹಳ್ಳಿ ಅನಾಥರೈಸ್ಡ್ ಆಗಿ ಆ ಒಂದು ಪರಿಸರವನ್ನ ಬಿಟ್ಟು ಬೇರೆ ಕಡೆ ಮನೆ ಅದನ್ನ ಅವರು ರೆಗ್ಯುಲರೈಸ್ ಮಾಡಿ ಕಂದಾಯ ಸೇರಿಸ್ಕೊಳ್ಬೇಕು ಅಂತಕ್ಕಂಥ ಪ್ರಶ್ನೆ. ಅದನ್ನ RDPRನವರು ಡಿಪಾರ್ಟ್ಮೆಂಟ್ನವರು ಅದನ್ನ ಮಾಡಿ ಅವರಿಗೆ ಈ ಅದು ಅವರಿಗೆ ಎಲ್ಲ ಲೆಜಿಟಿಮೇಟ್ ಆಗಿ ಬರ್ತದೆ. ಆ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಇದನ್ನ ಕೇಂದ್ರ ಸರ್ಕಾರ ಕೂಡ ಇದನ್ನ ಗಮನಿಸಿ ನೀವು ಈ ಕೇಂದ್ರ ಸರ್ಕಾರ ಬಂದಿದ್ದಾರೆ. ಗ್ರೌಂಡ್ ಸರ್ವೆ ಮಾಡ್ತಾರೆ, ಸ್ಟೇಷನ್ ಸರ್ವೆ ಇದೆಲ್ಲ ಮಾಡಿ ನಾವು ಇದನ್ನ ಗುರುತಿಸಿ ಅವರಿಗೆ ಮಾಡ್ತೇವೆ. ಆದ್ರಿಂದ ದಿನಗಳಲ್ಲಿ ನಮಗೆ ಸರ್ವೆ ಮಾಡಿ ಆ ಪ್ರದೇಶವನ್ನು ಗ್ರಾಮ ಅವಕಾಶ ಕಾನೂನಿನಲ್ಲಿ ಈಗ ಇಲ್ಲ, ಅನ್ಲೆಸ್ ವಿ ಅಮೆಂಡ್ ದಿ ಆಕ್ಟ್. ಅದರಿಂದ ಈಗ ನಾವು ಏನು ಸ್ವಾಮಿತ್ವ ಯೋಜನೆಯನ್ನು ಮಾಡ್ತಾ ಇದ್ದೇವೆ, ಅದರಲ್ಲಿ ಸ್ಟೇಷನ್ ಅದು ಸ್ಪೆಸಿಫಿಕ್ ಆಗಿ ಗುರುತಿಸಿ ಅದನ್ನ